ಮತ್ತೆ ಸ್ನೇಹಿತರೆ, ಇವತ್ತು ಅಭಿಮಾನವು ಅಂಧಾಭಿಮಾನವು ಅನ್ನೋ ಶೀರ್ಷಿಕೆಯಲ್ಲಿ ಒಂದು ಸ್ವಲ್ಪ ನನಗೊತ್ತು ಹೊಳೆದಿರೋ ವಿಚಾರನ ಮಾತಾಡೋಣ ಅನ್ನಿಸ್ತು. ಇವತ್ತು ಜಗತ್ತಿನಲ್ಲಿ ಬಹುತೇಕ ಜನರ ಜೀವನ ಸಾಗಿಸುತ್ತಿರುವುದೇ ಈ ಅಭಿಮಾನದಿಂದ. ಅಂದರೆ ಅಭಿಮಾನಿಗಳಿಂದ. ಹೇಗೆಂದರೆ ಸಾಹಿತ್ಯ, ಸಿನಿಮಾ, ಕ್ರೀಡೆ ಹಾಗೂ ರಾಜಕೀಯ ಇನ್ನಿತರ ಸ್ಥಳಗಳಲ್ಲಿ ಅದರಲ್ಲೂ ಹೆಚ್ಚಾಗಿ ಸಾಮಾಜಿಕ ಸ್ಥಾನಗಳಲ್ಲಂತೂ ಅಭಿಮಾನಿಗಳು ಹೆಚ್ಚಾದಷ್ಟು ಸಹ ನೇರವಾಗಿ ಲಾಭ ಪಡೆದುಕೊಳ್ಳುತ್ತಾರೆ. ಇದು ಬಹಳ ಒಳ್ಳೆಯದೇ, ಏಕೆಂದರೆ ಜನರೇ ಸೇರಿಕೊಂಡು ತಮ್ಮ ಮಧ್ಯೆ ಇರುವ ಪ್ರತಿಭೆಯನ್ನು ಪ್ರೋತ್ಸಾಹಿಸುತ್ತಿರುವುದು. ಇದರಿಂದ ಬಹಳ ಜನರು ತಮ್ಮ ಜೀವನವನ್ನು ಐಷಾರಾಮಿಯಾಗಿ ಸಹ ನಡೆಸ್ತಿದ್ದಾರೆ. ಚೆನ್ನಾಗಿ ಅವರು ಸಹ ಆರಾಮಾಗಿ ಜೀವನ ನಡೆಸ್ತಾ ಇದ್ದಾರೆ, ಅದರಲ್ಲೇನು ತಕರಾರಿಲ್ಲ. ಆದರೆ ಇದು ಹೇಗೆಂದರೆ ಜನರು ತಮ್ಮ ದುಡ್ಡು ಕಳೆದುಕೊಂಡು ಬೇರೆಯವರಿಗೆ ಉದ್ಧಾರ ಮಾಡುತ್ತಾರೆ. ಇದು ಇಷ್ಟೇ ಆಗಿದ್ದರೆ ಪರವಾಗಿಲ್ಲ. ಆದರೆ ಇತ್ತೀಚೆಗೆ ಹೆಚ್ಚಾಗುತ್ತಿರುವುದು ಅಭಿಮಾನಿಗಿಂತ ದುರಾಭಿಮಾನವೇ. ಅದು ಹೇಗೆಂದರೆ ತಮ್ಮ ಹೆಚ್ಚಿನ ಸೆಲೆಬ್ರಿಟಿಗಳು ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡುವ ಬದಲು ಅವರು ಸಹ ಕೆಟ್ಟ ಸಂದೇಶನ ನೀಡುತ್ತಿದ್ದರು. ಅಂಥವರನ್ನು ಸಹ ಕೆಲವರು ಉತ್ಸಾಹ ಮಾಡುತ್ತಿರುತ್ತಾರೆ. ಈಗೆಲ್ಲ ಹೇಗೆ ಅಂದರೆ ದೇಶದ ಪರವಾಗಿ ಮಾತನಾಡುವಂಥ ಅಭಿಮಾನಿಯಾಗೋದಕ್ಕಿಂತ ದೇಶದ್ರೋಹಿಗಳಿಗೆ ಹೆಚ್ಚಾಗಿ ಅಭಿಮಾನಿಯಾಗುತ್ತಿರುವುದು ಬಹಳ ದುಃಖಕರ ಸಂಗತಿಯಾಗಿದೆ. ಇದು ಏನೋ ಒಂದು ವಿಶೇಷದ ಅಭಿಮಾನ ಹೋಗಿ ಒಬ್ಬರ ಮೇಲಿನ ದ್ವೇಷ, ಅಸೂಯೆ ಅಥವಾ ಸಮಾಜದಲ್ಲಿ ತಾವು ಬೆಳೆಯೋದಕ್ಕೋಸ್ಕರ ಅಥವಾ ಹಣಕ್ಕಾಗಿಯೋ ಅಥವಾ ಇನ್ಯಾವುದೋ ಒಂದು ಉದ್ದೇಶಕ್ಕಾಗಿ ಅಭಿಮಾನಿಯ ಹೆಸರಲ್ಲಿ ಹೆದರಿಸುವುದು, ದ್ವೇಷಿಸುವುದು, ಅವರ ದುರ್ನಡತೆಯನ್ನು ಸಮರ್ಥಿಸಿಕೊಳ್ಳುತ್ತಿರುವುದು ಹೆಚ್ಚಾಗಿದೆ. ಜೊತೆಗೆ ಒಬ್ಬ ವ್ಯಕ್ತಿ ಮೇಲಕ್ಕೆ ಬೆಳೆಯುತ್ತಿದ್ದರೆ ಅವನನ್ನು ಕೆಳಗಿಳಿಯೋದಕ್ಕೋಸ್ಕರವೇ ಒಂದಷ್ಟು ಜನ ಅಭಿಮಾನಿ ಎಂದು ಅವರನ್ನು ಅಭಿಮಾನಿ ಅಂತ ಅಸ್ತ್ರದಿಂದ ಅವರನ್ನು ತುಳಿಯಲು ಪ್ರಯತ್ನಿಸುತ್ತಿದ್ದಾರೆ. ಇದಕ್ಕೆ ಉದಾಹರಣೆ ಹಲವಿದೆ. ಅದರಲ್ಲಿ ಇತ್ತೀಚೆಗೆ ಕಮಲ್ ಹಾಸನ್ ಎಂಬ ನಟ ಕನ್ನಡ ಭಾಷೆಯನ್ನು ಅವಮಾನ ಮಾಡಿದ್ದಕ್ಕಾಗಿ ಬಹುತೇಕರು ವಿರೋಧಿಸುತ್ತಿರುವ ಸಂದರ್ಭದಲ್ಲಿ ಕೆಲವರು ಅವರ ಪರವಾಗಿ ಸಮರ್ಥನೆ ಮಾಡಿಕೊಳ್ಳುತ್ತಿದ್ದಾರೆ. ಅಂದರೆ ನೆಲ, ಜಲ, ಭಾಷೆಗಿಂತ ಇವರಿಗೆ ತಮ್ಮ ಅಭಿಮಾನವೇ ಮುಖ್ಯವಾಯಿತಂತಿದೆ. ಸಿನಿಮಾ ಕ್ಷೇತ್ರದಲ್ಲಾದರೆ ಇದೇ ರೀತಿ IPL ಎಂಬ ಕ್ರಿಕೆಟ್ ಮಾಯಾಲೋಕದಲ್ಲಿ ಸಹ ಭಾರತ ದೇಶದ ಪರ ಆಡುವಂತಹ ಆಟಗಾರರನ್ನು ರಾಜ್ಯಗಳ ಫ್ರಾಂಚೈಸಿಯೊಂದಿಗೆ ಇಲ್ಲಿ ಆಡುತ್ತಿರುವಾಗ ಇಲ್ಲಿ ರಾಜ್ಯದ ಅಭಿಮಾನಿಯೋ ಹಾಗೂ ಆಟಗಾರನ ಅಭಿಮಾನಿಯೋ ಅಥವಾ ಬೇರೆ ಆಟಗಾರರ ದ್ವೇಷದಿಂದನೋ ಏನೋ ಒಂದು ಅಸೂಯೆಯಿಂದನೋ ಹೊಟ್ಟೆ ಕಿಚ್ಚಿಂದನೋ ಇಲ್ಲೂ ಸಹ ಅವರವರ ಮಧ್ಯದಲ್ಲೇ ಭಿನ್ನಾಭಿಪ್ರಾಯಗಳನ್ನು ಇವರು ಅಭಿಮಾನಿ ಹೆಸರಲ್ಲಿ ಅವರನ್ನು ಅವರ ಆಟ ಇದ್ರ ಬಗ್ಗೆ ಸಹ ಇದು ಮಾಡೋದು, ಮ್ಯಾಚ್ ಫಿಕ್ಸಿಂಗ್ ಅಂತ ಆರೋಪ ಮಾಡೋದು, ಇದು ದಿನನಿತ್ಯ ಹೆಚ್ಚಾಗ್ತಿದೆ. ಇದು ಏಕೆ ಆಗ್ತಿದೆ ಏನು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಇನ್ನು ಯಾವುದೇ ಕ್ಷೇತ್ರದಲ್ಲಾಗಲಿ ಅವರವರ ಈಗ ಸಿನಿಮಾಗಳಲ್ಲಿ ನಟರಾಗಲಿ, ಸಾಹಿತ್ಯ ಕ್ಷೇತ್ರದಲ್ಲಿ ಕವಿಗಳಾಗಲಿ, ಕ್ರೀಡಾ ಲೋಕದಲ್ಲಿ ಆಟಗಾರರಾಗಲಿ ಅವರವ್ರ ಮಧ್ಯದಲ್ಲಿ ಒಂದಿಷ್ಟು ವೈಯಕ್ತಿಕ ಹೋಗೋಬಾರೋ ಏನೋ ಫ್ರೆಂಡ್ಸೋ ಏನೋ ಒಂದು ಅವರೊಂದು ಬಾಂಧವ್ಯಗಳಿರುತ್ತೆ. ಸೀನಿಯರು, ಜೂನಿಯರು ಏನೋ ಇರ್ತವೆ. ಅವುಗಳನ್ನು ಸಹ ಅಭಿಮಾನದ ಹೆಸರಲ್ಲಿ ಅವರು ಇವನು ಹಿಂಗಂದ ಅವನು ಹಿಂಗಂದ ಅಂತೇಳಿ ಅದನ್ನು ಇವತ್ತು ಭಾಳ ದೊಡ್ಡದಾಗಿ ಒಂದು ಫ್ಯಾನ್ ವಾರನ್ನೇ ಸೃಷ್ಟಿ ಮಾಡಿದ್ದಾರೆ. ಇದು ತುಂಬ ಆತಂಕದ ಬೆಳವಣಿಗೆ ಅಂತ ನನಗೆ ಅನಿಸುತ್ತೆ. ಕೆಲವರು ಸಾಮಾಜಿಕ ತಾಣಗಳಲ್ಲಿ ತಮ್ಮ ಒಂದು ವ್ಯೂವರ್ಸ್ಗಳನ್ನು ಹೆಚ್ಚಿಸಿಕೊಳ್ಳೋಕ್ಕೋಸ್ಕರನೇ ಇಂಥ ಅಭಿಮಾನಿಗಳ ಮಧ್ಯೆ ಇಲ್ಲ ಸಲ್ಲದ ಒಂದು ಪೋಸ್ಟ್ ಹಾಕೋದಾಗಲಿ, ರೀಲ್ಸ್ ಮಾಡೋದಾಗಲಿ, ಇಲ್ಲ ಇನ್ಯಾವುದಾದ್ರು ವಿಡಿಯೋ ಮಾಡೋದಾಗಲಿ ಹೆಚ್ಚಿನದ್ದಾಗಿ ಮಾಡ್ತಿರೋದ್ರಿಂದ ಇದು ಬಹಳ ಒಂದು ದುಃಖ ಸಂಕೇತ ಆಗಿದೆ. ಒಟ್ಟಾರೆಯಾಗಿ ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ವ್ಯಕ್ತಿಯನ್ನು ಅಥವಾ ಸೆಲೆಬ್ರಿಟಿಯನ್ನು ಅಭಿಮಾನದಿಂದ ಕರಗಿ, ಆದರೆ ಅದೇ ಅಭಿಮಾನದಿಂದ ಬೇರೆಯ ಸೆಲೆಬ್ರಿಟಿಗಳ ವಿರುದ್ಧ ಮಾತನಾಡುವುದು, ತಮ್ಮ ಸೆಲೆಬ್ರಿಟಿಯೇ ಶ್ರೇಷ್ಠ ಅಂತ ಬೀಗುವುದು ಬಿಟ್ಟು ಅಭಿಮಾನಿಯ ಅವರ ಕಲೆಯ ಪ್ರೋತ್ಸಾಹಿಸುವುದು ಉತ್ತಮ ಎಂಬುದು ನನ್ನ ಅನಿಸಿಕೆ. ಇನ್ನೊಂದು ವಿಷಯ ಏನಂದರೆ, ನಿಮ್ಮ ಅಭಿಮಾನದಿಂದ ರಾಜ್ಯ ದೇಶಕ್ಕೆ ಒಳ್ಳೆಯದಾಗಲಿಯೇ ಹೊರತು
ನಾಡದ್ರೋಹಿಗೆ ಅಥವಾ ದೇಶದ್ರೋಹಿಗಳಿಗೆ ಅಲ್ಲ ಅನ್ನೋದು ಇದು ನನ್ನ ಒಂದು ದೇಶ. ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಾಧ್ಯವಷ್ಟು ಶೇರ್ ಮಾಡಿ. ಧನ್ಯವಾದಗಳು. ಜೈ ಕರ್ನಾಟಕ, ಜೈ ಹಿಂದ್.